ಟುಸ್ ಪಟಾಕಿ ಆಗ್ತದೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಅದೇನೋ ಆಗಲಿ, ಒಟ್ಟಿನಲ್ಲಿ ಈ ಕೆ ಸಿ ವೀರೇಂದ್ರವ್ರಿಗೆ ಈ ಎಲ್ಲ ಇಷ್ಟೊಂದು ಅವ್ರು ಗಳಿಸಿದ್ದು ಮಾಡಿದ್ದು ನೋಡಿದ್ರೆ ಎಲ್ಲ ಇಲ್ಲೀಗಲ್ ಅದ, ಇದಕ್ಕೆ ಪನಿಷ್ಮೆಂಟ್ ಆಗ್ಬೋದಾ? ಎಲ್ಲರೂ ಇದನ್ನ ಕೇಳ್ತಾ ಇದ್ದಾರೆ. ಆಗ್ತದೇನ್ರಿ ಅಂಥೇಳಿ ಒಂದು ಭರವಸೆ ನೀಡಬೇಕಾಗಿದ್ದ ವ್ಯವಸ್ಥೆಯಲ್ಲ ಆಗಬಹುದು ಅನ್ನುವಂಥದ್ದು ಆದರೆ ಭಾಳ ಉತ್ತಮ. ಯಾಕಂದರೆ ಭಯ ಅಟ್ಲೀಸ್ಟ್ ಹುಟ್ಟಲೆ ಜನರಲ್ಲಿ ಹೌದಪ್ಪ ಶಿಕ್ಷೆ ಆಗ್ತದೆ ಇಲ್ಲ ಅಂತೇಳಿ ಆ ದಿಶೆಯಲ್ಲಿ ಸರ್ಕಾರ ಏನು ಮಾಡ್ತದೆ ನೋಡೋಣ. ಯಾಕಂದರೆ ಇಡಿ ಏನು ಮಾಡಿಸ್ತದೆ ನೋಡೋಣ ಅದರಲ್ಲೇ. ಆದರೆ ಅವರು ಕಾಂಗ್ರೆಸ್ ಇರೋದರಿಂದ ಜೈಲದಲ್ಲಿ ಭಾಳಷ್ಟು ಜನ ಉಳಿಬೋದು. ನಂತರದಲ್ಲ ಇವತ್ತಂತೂ ಗೊತ್ತದ ನಿಮಗೆ ಯಾವ ರೀತಿ ತಪ್ಪಿಸ್ಕೊಳ್ಬೇಕು ಮಾಡಬೇಕು ಅನ್ನೋಂಥದ್ದು ಎಲ್ಲರೂ ಎಕ್ಸ್ಪರ್ಟ್ ಹ್ಯಾಂಡ್ ಆಗಿದ್ದಾರೆ. ಮುಷ್ಟಿ ಹೊರಗೆ ಬರ್ತಾರೆ, ಶಿಕ್ಷೆ ಇಂದ ದೂರ ಉಳಿತಾರೆ. ಅಲ್ಲೂ ಎಲ್ಲ ವ್ಯವಹಾರ ನಡೀತನ್ನ, ಮುಸುಕಿನಲ್ಲಿ ವ್ಯವಹಾರ ನಡೆಯೋದನ್ನು ನಾವು ಕೇಳ್ತಲೇ ಇದ್ದೀವಿ ಮತ್ತು ಇವು ತಪ್ಪಿಸ್ಕೊಳ್ಳೋದನ್ನು ನೋಡ್ತಾ ಇದ್ದೀವಿ. ಮತ್ತು ಯಾಕೆ ಇದಕ್ಕೆ ಸಾಕ್ಷಿನ ಈ ಒಂದು ಶಿಕ್ಷೆ ಆಗಿದ್ದ ಪ್ರಮಾಣ ಎಷ್ಟು ಕಡಿಮೆ ಐತೆ ಅಂದ್ರೆ ಕೇವಲ ಇಡೀ ದಾಳಿ ಮಾಡಿದಂಥ ಇಲ್ಲಿವರೆಗೆ ಮಾಡಿದಂಥ ದಾಳಿಗಳಲ್ಲಿ ಕೇವಲ 2 ಮಂದಿಗೆ 100ಕ್ಕೆ 2 ಮಾತ್ರ ಶಿಕ್ಷೆ ಆಗ್ಯದ. ಹೀಗಾಗಿ ಈಗೇನೋ ಮಾಡಿದರೆ ಇಡಿದವರು ಒಂದು ಒಳ್ಳೆಯ ಕೆಲಸ ಆಗ್ಯದ. ಅದು ಶಿಕ್ಷೆ ಆಗುವಂಗೆ ನೋಡ್ಕೊಂಡ್ರಪ್ಪ ಅಂದ್ರೆ ನಿಶ್ಚಿತವಾಗಿಯೂ ಇದೊಂದು ದೊಡ್ಡ ಸಾಧನೆ ಅಂತ ಮಾತ್ರ ಹೇಳಬೇಕಾಗ್ಯದ. ಅದೇನೋ ಆಗಲಿ ಸಾಧನೆ ಅಂತ ಅಲ್ಲ, ಇಂಥ ಆಟಗಳನ್ನು ಜೂಜ್ ಆಡಿಸೋದು, ಕುಡಿಸುವಂಥದ್ದು, ಮತ್ತೇನು ಮಾಡಿಸುವಂಥ ಕೆಲಸಗಳು ಮಾತ್ರ ನಮ್ಮ ಸಮಾಜವನ್ನು ಹಾಳು ಮಾಡೋದ್ರಲ್ಲೇ ಭಾಳ ಪ್ರಮುಖ ಪಾತ್ರ ವಹಿಸ್ತಾ ಇದ್ದಾವೆ. ಜೊತೆಗೆ ಯುವಕರಲ್ಲೇ ಒಂದು ರೀತಿ ಏನಪ್ಪ ಅಂದ್ರೆ ಉದ್ರೇಕಕಾರಿ ವಾತಾವರಣ ಬೆಳೆಸಿ ಅವರು ದಿಶಾಭೂತರಾಗುವಂಥದ್ದಕ್ಕೆ ಎಲ್ಲ ಕಾರಣಕರ್ತರು ಈ ವ್ಯಕ್ತಿಗಳು ಅನ್ನೋಂಥ ಮಾತನ್ನು ಹೇಳ್ತಾ, ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಅದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸಬೇಡ್ರಿ. H60 ನ್ಯೂಸ್ ಅರ್ಥಾತ್ ಸೀತಾರಾಮ ಸತ್ಯ ಕೈಗೊಂಡೆ ವಂದನೆಗಳು.